ಮಳವಳ್ಳಿ ಸುಂದ್ರಮ್ಮ ರವರ ಬಗ್ಗೆ ಸಂಶೋಧನೆಗಳನ್ನು ಮಾಡಿ ರಂಗಭೂಮಿ ಎತ್ತಿ ತೋರಿಸಬೇಕಾಗಿದೆ ಎಂದು ಕರ್ನಾಟಕ ಸಂಘ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಶಾಂತಿ ಸಮುದಾಯ ಭವನದಲ್ಲಿ ಮಳವಳ್ಳಿ ಸುಂದ್ರಮ್ಮ ರಂಗಭೂಮಿ ಸೇವಾ ಚಾರಿಟಬಲ್ ಟ್ರಸ್ಟ್ನ ಉದ್ಘಾಟಿಸಿ ಮಾತನಾಡಿ, ರಂಗಭೂಮಿಯ ಕಲಾವಿದರಿಗೆ ಒಂದು ಕಾಲದಲ್ಲಿ ಸಾಕಷ್ಟು ಬೇಡಿಕೆ ಇತ್ತು. ರಂಗಭೂಮಿ ಹಲವು ರಾಗಗಳನ್ನು ಪರಿಚಯ ಮಾಡಿಕೊಟ್ಟಿದೆ. ಟ್ರಸ್ಟ್ ಮೂಲಕ ರಂಗಭೂಮಿ ಉಳಿಸಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಳವಳ್ಳಿ ಸುಂದ್ರಮ್ಮ ರಂಗಭೂಮಿ ಸೇವಾ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ವಡ್ಡರಹಳ್ಳಿ ಚೌಡೇಶ್, ಕಲಾವಿದೆ ಕೆಂಪಮ್ಮ, ಡಾ ಶಂಕರೇಗೌಡ, ಕೆಂಪಯ್ಯ, ಪುಟ್ಟರಾಜು, ಹಿರಿಯ ರಂಗಭೂಮಿ ಕಲಾವಿದ ಕಿರಗಸೂರು ರಾಜಪ್ಪ, ಸುತ್ತೂರು ಗುರುಶಾಂತಪ್ಪ, ಗುರುಮೂರ್ತಿ, ಗೋವಿಂದರಾಜ್, ಹೊನ್ನನಾಯಕ, ದೇವರಾಜು ಸೇರಿದಂತೆ ಹಲವರು ಇದ್ದರು. ಕೋಪಕ್ಕೊಂದು ರಾಗ ಇದೆ, ದುಃಖಕ್ಕೊಂದು ರಾಗ ಇದೆ, ಅಟ್ಟಹಾಸಕ್ಕೊಂದು ರಾಗ ಇದೆ, ಅಟ್ಟಹಾಸಕ್ಕೊಂದು ರಾಗ ಇದೆ. ನಾವು ಹೆಂಗೆ ಅನುಸರಿಸ್ತೀವಿ? ಭೀಮ ಅಂದರೆ ಸುಮ್ಮನೆ ಈಗ ಓಡ್ ಬಂದರು ಒಪ್ಪತ್ತಿಲ್ಲ, ನೀವು ಒಪ್ಕೊಳ್ಳೋದು. ಭೀಮ ಅಂದರೆ ಈಗ ಬರಬೇಕು, ಎದೆ ಚಾಚಿರಬೇಕು, ಅವನ ಕಣ್ಣುಗಳು ಈಗ ಬಿಡಿ. ಜಾತಿಗಳ ಮೇಲೆಯೂ ಕೂಡ ನಮ್ಮ ಅಂಬೆಗೆ ಚಲನ ಮೇಲೆ ಇದ್ದಂಥದ್ದು ನಾವು ಕಾಣ್ತೇವೆ. ಯಜಮಾನ ಹೆಂಗೆ ಬರ್ತಿದ್ದ, ಸೇವಕ ಹೆಂಗೆ ಬರ್ತಿದ್ದ, ಆ ಸೇವಕನಾಗಿ ಬಂದರೆ ಹೋಗ್ತಿರ್ಲಿಲ್ಲ ನಾವು. ಭೀಮ ಹಿಂಗೆ ಇರಬೇಕು, ರಾವಣ ಹಿಂಗೆ ಇರಬೇಕು, ರಾಮ ಹಿಂಗೆ ಇರಬೇಕು. ಈ ಭಾವನೆಗಳು ನಮಗೆ ಸಾವಿರಾರು ವರ್ಷಗಳಿಂದ ನಮ್ಮ ಮನಸ್ಸಿನಲ್ಲಿ ತೊಡ್ಕೊಂಡು, ಹಾಗೆ ದುಃಖಕ್ಕೆ ಇರ್ತಕ್ಕಂಥ ರಾಗ ಅದು ಹಾಸ್ಯಕ್ಕೆ ರಾಗವನ್ನು ಮಾಡಿದಾಗ ಆ ರಾಗವನ್ನು ಒಪ್ಕೊಳ್ಳೋದು. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಪರಂಪರೆ ಇದೆ, ಆಗಿ ಹೋಗಿರ್ತಕ್ಕಂಥದ್ದನ್ನು ಕಾಣ್ತದೆ. ಅದನ್ನು ದಾಖಲೆ ಮಾಡುವಂತಾದರೂ ನಾವೆಲ್ಲ ಈಗ ನಿಂತಿದ್ದೀವಿ. ಕರ್ನಾಟಕ ರಂಗಭೂಮಿ ನಡೆದು ಬಂದ ಹಾದಿಯನ್ನು ಕೊಟ್ಟು ಎಲ್ಲ ಒಂದಿಷ್ಟು ಸಂಶೋಧನೆಗಳಾಗಿದ್ದಾವೆ. ಆವೇಗ ಸೀತಾರಾಮರಾವ್ ಅಂತೇಳಿ, ಆವೇಗ ಸೀತಾರಾಮಯ್ಯ ಅಂತೇಳಿ ಪ್ರಜಾಪತ್ರದಲ್ಲಿ ಒಬ್ಬರು ಲೇಖಕರು. ಅವರು ಏನಾದರೂ ರಂಗಭೂಮಿಯ ಕಲಾವಿದರು ಒಂದು ಪುಸ್ತಕ ಬರೆದಿದ್ದಾರೆ. ಸುಮಾರು 40-50 ವರ್ಷಗಳ ಹಿಂದೆ ಪುಸ್ತಕ ಬರೆದಿದ್ದಾರೆ. ಅವರೇನಾದರೂ ಬರೀದೇ ಹೋಗ್ತಾರೆ, ಇವರೆಲ್ಲ ಕೆಲವು ಚಿಂತನೆ ಇದ್ದಾರೆ. ಆಮೇಲೆ ಗುಬ್ಬಿ ಕಂಪನಿಯ ಬಗ್ಗೆ ಸಂಶೋಧನೆ ಆಗಿದೆ, PhD ಆಗಿದೆ. ಆ PhD ಪುಸ್ತಕಗಳನ್ನು ನೋಡಿದ್ರೆ ನಿಮಗೆ ಆ ಗುಬ್ಬಿ ಕಂಪನಿಯ ವೈಭವ ಅದು ನಮಗೆ ಮನವರಿಕೆ ಆಗಿದೆ. ಕರ್ನಾಟಕದೊಳಗಡೆ ಗುಬ್ಬಿ ಕಂಪನಿ ಆಗಲಿ, ಸುಬ್ಬಯ್ಯನಾಯ್ಡು ಕಂಪನಿ ಆಗಲಿ, ಎನ್ ಶೇಷಾಚಾರ್ಯ ಅವರ ಮಂಡಳಿ ಆಗಲಿ, ಮಾಸ್ಟರ್ ಹಿರಣ್ಣಯ್ಯನವರ ಮಂಡಳಿ ಆಗಲಿ, ಉತ್ತರ ಕರ್ನಾಟಕದ ಸುಳ್ಳ ಕಂಪನಿ ಆಗಲಿ, ಇವೆಲ್ಲವೂ ಕೂಡ ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಗುಬ್ಬಿ ಕಂಪನಿ ಅಂತೂ ಎಷ್ಟು ಜನ ಕಲಾವಿದರಿಗೆ ರಾಷ್ಟ್ರೀಯವನ್ನು ನೀಡಿತ್ತು ಅಂತ ನಿಂತೋಯ್ತೇವೆ. ಇವತ್ತು ನೃತ್ಯ ಕಂಪನಿಗಳಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅಲ್ಲೋ ಇಲ್ಲೋ ಒಂದೊಂದು ಇರ್ಬೋದು. ಉತ್ತರ ಕರ್ನಾಟಕದಲ್ಲಿ, ನಮ್ಮ ದಕ್ಷಿಣದ ಭಾಗದಲ್ಲಿ ಈಗ ನೃತ್ಯ ಕಂಪನಿಗಳು ಇಲ್ಲ ಅನ್ನುವಂಥದ್ದು ನಮಗೆ ಶೋಚನೀಯವಾಗಿರ್ತಕ್ಕಂಥ ಸಂಗತಿ. ಜನರು ಅದಕ್ಕೆ ಆಸಕ್ತಿಗೋಸ್ಕರವೋ ಅಥವಾ ಇವತ್ತಿನ ವ್ಯವಸ್ಥೆಗೆ ನಾವು ಹೊಂದ್ಕೊಂಡಿರುವೋ ಅಥವಾ ಮೇಷ್ಟ್ರುಗಳು ಹೊಂದ್ಕೊಂಡಿರುವೋ ಏನೋ ಅರ್ಥ ಆಗ್ತಾ ಇಲ್ಲ. ನೋಡಿ, ಇದು ಈ ಮಳವಳ್ಳಿ ಇದೆಯಲ್ಲ, ಕಟ್ಟದ ಮೇಲೆ ಯಾವುದೇ ಡ್ರೆಸ್ಗಳನ್ನು ಹಾಕೊಳ್ತಾರೆ, ಫುಟ್ಲೈಟ್ ಕಟ್ಕೊಂಡು ಅಥವಾ ನಮ್ಮ ಫುಟ್ಲೈಟ್ ಕಟ್ಕೊಂಡು ಆಡ್ತಾ ಇದ್ದಂಥದ್ದು ನಿಧಾನಕ್ಕೆಲ್ಲ ಬದಲಾವಣೆ ಆಯಿತು. ಈಗ ಜಗಮಗಿಸುವ ಲೈಟ್ ಬಂದು ಇವೆಲ್ಲ ನೋಡ್ತಾ ಇದ್ದೀವಿ. ಅತ್ಯಂತ ಪಿಂಕ್ ಕಾಪಿನ ಡ್ರೆಸ್ಗಳು ಬಂದು, ಹೊಡಿತಕ್ಕಂಥ ಡ್ರೆಸ್ಗಳು ಬಂದು, ಕಲೆ ಬಂತು, ಬಿರು ಬಂತು, ಇವೆಲ್ಲ ಬಂದು ಆಯಾ ಪಾತ್ರೆಗೆ ಇವತ್ತು ವೇಷವನ್ನು ಗೊತ್ತು ಮಾಡಿಕೊಂಡು ಬಂದಾಗ ರಾತ್ರಿ ಎಲ್ಲ ನಾಟಕ ಆಡ್ತಕ್ಕಂಥದ್ದು ಬಂತು. ಆಮೇಲೆ ಅದನ್ನೇ ವೃತ್ತಿಯಾಗಿ ಮಾಡ್ಕೊಂಡಂಥ ಇವತ್ತೇನಾಗಿದೆ ಅಂತಂದರೆ, ಬಹಳ ಜನ ನಮ್ಮ ಕರ್ನಾಟಕದ ವೃತ್ತಿ ಕಂಪನಿಗಳಲ್ಲಿ ಬಹಳಷ್ಟು ಜನ ಆಗಿ ಹೋಗಿದ್ದಾರೆ. ಎಷ್ಟೋ ಜನ ಮರ್ತೋಗಿದ್ದಾರೆ. ಎಲ್ಲೋ ಈಗ ಕಿರಗಸೂರು ರಾಜಪ್ಪನಂಥವರು, ವೈದ್ಯ ಪುಟ್ಟಣ್ಣಯ್ಯನಂಥವರು, ಇನ್ನೂ ಭಾಳಷ್ಟು ಜನ, ಒಂದಷ್ಟು ಭಾಳಷ್ಟು ಮೇಷ್ಟ್ರುಗಳು ನಾವು ಗೊತ್ತಿದ್ದಂಥವ್ರು. ಅವರು ಇನ್ನೂ ಉಸಿರಾಡ್ತಾ ಇದ್ದಾರೆ, ಜೀವಂತವಾಗಿದ್ದಾರೆ. ಈ ಕಲೆಯನ್ನು ನೀವೆಲ್ಲರೂ ಕೂಡ ಜೀವಂತವಾಗಿದ್ದೀರಿ. ಅದಕ್ಕಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು. ಸಾಹಿತ್ಯ ಸಮ್ಮೇಳನ ಆಗುವಂಥ ಸಂದರ್ಭದಲ್ಲಿ ನಾನು ಕೃಷ್ಣರಾಜ ಒಡೆಯರ್ ಕಲಾಮಂದಿರಕ್ಕೆ ಜ್ಞಾನಪೀಠ ಸಾಹಿತ್ಯಗಳ ಫೋಟೋಗಳನ್ನು ಹಾಕಿದ್ದೆ. ನಾನು ಕೂತು ಹೇಳಿದೆ, ನಿಜಾಪ ಜ್ಞಾನಪೀಠ ಸಾಹಿತ್ಯಗಳು ಒಬ್ಬರೇ ಅಲ್ಲ, ಕನ್ನಡವನ್ನು ಬೆಳೆಸಿರ್ತಕ್ಕಂಥವ್ರು, ಕನ್ನಡವನ್ನು ಉಳಿಸಿರ್ತಕ್ಕಂಥವ್ರು. ಅನೇಕ ಜನ ಈ ರಂಗಮಂದಿರ
ರಂಗಮಂದಿರ ಇದೆ, ಕಲಾಮಂದಿರ ಇದೆ. ಇಲ್ಲಿ ನಮ್ಮ ಜಿಲ್ಲೆಯ ಶ್ರೇಷ್ಠ ಕಲಾವಿದರ ಫೋಟೋಗಳನ್ನು ಹಾಕಬೇಕು. ಹಾಕೋಣ ಅಂತಂದಾಗ ಯಾರಿತ್ತು? ನಮ್ಮಲ್ಲಿ ಒಂದು ಕಾಲಕ್ಕೆ 1960ರ ದಶಕದಲ್ಲಿ 50ರ ದಶಕದಲ್ಲಿ ನಾಟಕಗಳನ್ನು ಸ್ವತಃ ರಚಿಸಿ ಹಾಡಿ ಹಣ ಸಂಗ್ರಹಣೆ ಮಾಡಿ ಆ ಮೂಲಕವಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸಹಕಾರಿ ಸಂಸ್ಥೆಗಳನ್ನು ಕಟ್ಟಿದಂಥ ಶಂಕರಗೌಡರ ಫೋಟೋ ಇರಲಿ. ಆಮೇಲೆ ಮಳವಳ್ಳಿ ಸುಂದರಗೌಡರ ಫೋಟೋ ಇರಲಿ, ನಮ್ಮ ಜಿಲ್ಲೆಯ ಅಭಿನೇತ್ರಿಯರು. ಆಮೇಲೆ ಯೋಗ ನರಸಿಂಹ, ನಮ್ಮ ರಾಜಪ್ಪನವರು ಗೊತ್ತು. ನನಗಂತೂ ಶಂಕರಗೌಡರು ಗೊತ್ತಿತ್ತು, ಯೋಗ ನರಸಿಂಹವರು ಗೊತ್ತಿತ್ತು, ನನಗೆ ಮಳವಳ್ಳಿ ಸುಂದರಗೌಡರು ಗೊತ್ತಿರಲಿಲ್ಲ. ಇವ್ರ ಫೋಟೋ ಹಾಕ್ಸೋಣ ಅಂತೇಳಿ ಏರ್ಪಾಟ್ ಮಾಡಿ ಅದಕ್ಕೆ ಫೋಟೋಗಳನ್ನ ಬರೆಸಿ ಹಾಕಿಸ್ಬೇಕು ಅಂತ ಹೊರಟಿದ್ದೀವಿ. ಇವತ್ತು ಟ್ರಸ್ಟ್ ಮಾಡಿ, ಚೌಡಪ್ಪನವರು ಟ್ರಸ್ಟ್ ಮಾಡಿ ಇಷ್ಟೊಂದು ಜನ ಕಲಾವಿದರನ್ನ ವೇಸ್ಟ್ಗಳನ್ನ ಸೇರಿಸಿ ಆಜ್ಞೆಗೆ ನೆನಪಡ್ತಾ ಇರ್ತಕ್ಕಂಥದ್ದು ಕೂಡ ನಿಜವಾಗಿಯೂ ಆ ಎಲ್ಲ ತಂಡಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಜಕ್ಕೂ ಕೂಡ ಇವತ್ತು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಅಂತೇಳಿ ನಾನು ಅಂದ್ಕೊಂಡು ನಾನು ಚೌಡಪ್ಪನವ್ರು ಫೋನ್ ಮಾಡಿದಾಗ ಇಲ್ಲ ಬರ್ತೀನಿ, ಎಷ್ಟೇ ಕೆಲಸ ಇದ್ರು ಕೂಡ ನಾನು ಬರ್ತೀನಿ, ಯಾಕೆ ನನಗೊಂದು ಗೌರವ ಇದೆ ರಂಗಭೂಮಿಯ ಬಗ್ಗೆ. ರಂಗಭೂಮಿ ಎಲ್ಲವನ್ನೂ ನಮಗೆ ಕಲಿಸ್ಕೊಡ್ತದೆ, ಆದರೆ ಯಾವುದು ಗೊತ್ತಿರಬೇಕು. ಆದ್ದರಿಂದ ರಂಗಭೂಮಿಯ ಸಾಧ್ಯತೆಗಳನ್ನು ಇವತ್ತು ಕೂಡ ನನಗೆ ಇರುವತ್ತು ರಾಜಕುಮಾರಾಗಲಿ, ಕೃಷ್ಣಣ್ಣನವರಾಗಲಿ ಅನೇಕ ಜನ ಒಳ್ಳೆಯ ಶ್ರೇಷ್ಠಗಳು ನನ್ನ ಸಂಪರ್ಕದಲ್ಲಿದ್ದಾರೆ. ನಮ್ಮ ಗುರುಮೂರ್ತಿ ಇವತ್ತು ಕೂಡ ರಂಗಭೂಮಿಯ ಒಬ್ಬ ಕಲಾವಿದನಾಗಿ, ಪಿಟೀಲು ಕಲಾವಿದನಾಗಿ, ಹಾರ್ಮೋನಿಯಂ ಕಲಾವಿದನಾಗಿ ಇವತ್ತು ಮಂಡ್ಯದಲ್ಲಿ ರಂಗಭೂಮಿಯನ್ನು ಉಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳ ಜನ ಶ್ರೇಷ್ಠರಿದ್ದಾರೆ, ತೆರೆಮರೆಯಲ್ಲಿದ್ದಾರೆ. ಒಂದು ಕಾಲಕ್ಕೆ ಮುಂಭಾಗಕ್ಕೆ ಬಂದು ರಾರಾಜಿಸ್ತಾ ಇದ್ದಂಥವ್ರು ಇವತ್ತು ಪ್ರೇಕ್ಷಕರ ಕೊರತೆ ಅಥವಾ ನಮ್ಮ ಪ್ರೇಕ್ಷಕರ ಒಂದು ರೀತಿಯ ನಿರಾಸಕ್ತಿಯಿಂದ ಅದೆಲ್ಲ ಹಿಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಕಾಣ್ತದೆ. ನಾವೆಲ್ಲರೂ ಕೂಡ ನಾವು ಕೇವಲ ನೆನ್ಕೊಳ್ಳೋದು ಮಾತ್ರವೇ ಅಲ್ಲ, ಮಳವಳ್ಳಿ ಸುಂದರಂ ನೆನ್ಕೊಳ್ಳೋದು ಮಾತ್ರವೇ ಅಲ್ಲ. ನಾನು ಹೇಳಿಲ್ವಾ, ಬೆಳಗವಾಡಿಯ ರಾಜಯುಗ ಕುರಿತು ಒಂದು ಪುಸ್ತಕವನ್ನು ಬರೆಸ್ತಕ್ಕಂಥದ್ದು. ಇನ್ನಷ್ಟು ಸಂಶೋಧನೆಗಳಾಗಬೇಕು. ಇವರು ಯಾರು, ಏನು ಇದ್ದಿದ್ರು, ಬೆಟ್ಟ ಯಾರು, ಮಕ್ಕಳಿದ್ದಾರೆ,